ಸ್ಯಾಂಡಲ್ವುಡ್ನ ಖ್ಯಾತ ಚಲನಚಿತ್ರ ನಟ ಹಾಗೂ ನಿರ್ಮಾಪಕರೂ ಆಗಿದ್ದ ಶ್ರೀ ದ್ವಾರಕೀಶ್ ಅವರ ನಿಧನ ಇಡೀ ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಎಂದು ಕಾರ್ಮಿಕ ಸಚಿವರು ಹಾಗೂ ಚಲನಚಿತ್ರ ನಿರ್ಮಾಪಕರೂ ಆಗಿರುವ ಶ್ರೀ ಸಂತೋಷ್ ಲಾಡ್ ಅವರು ಹೇಳಿದರು. ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೂಟಿ ಅವರ ನಾಮಪತ್ರ ಸಲ್ಲಿಕೆಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಾಡ್ ಅವರು, ದ್ವಾರಕೀಶ್ ಅವರ ಜೊತೆ ನನಗೆ ಕೆಲಸ ಮಾಡಲು ತುಂಬ ಆಸಕ್ತಿ ಇತ್ತು, ಆದರೆ ಸಮಯಾವಕಾಶ ಸಿಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆಂದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್. Now I am very sorry to hear this. One of the greatest actor, director come producer. ನಾನೀಗ ಭಾಳ ಹತ್ರನೂ ಪರಿಚಯ. ನಾನು ಕೆಲವಾರು ಸಂದರ್ಭದಲ್ಲಿ ಇಬ್ಬರು ಸೇರಿ ಒಂದು ಪಿಕ್ಚರ್ ಮಾಡಬೇಕಂದಿದ್ದು ಹಳೆ ಕಾಲದಲ್ಲಿ. ದಟ್ಸ್ ಓಕೆ, ಬಟ್ ಗ್ರೇಟ್ ಟ್ಯಾಲೆಂಟ್, ವಿ ಹವ್ ಲಾಸ್ಟ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿಗೆ ಆ ಒಂದು ಏನು ನಷ್ಟ ಇದೆ ಆ ದೇವ್ರು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ. ಐ ಆಮ್ ರೈಟ್ ಆರ್ ರಾಂಗ್? ಪ್ಯಾಟಿ ಅವರೇ, ಮತ್ತು ರಾಂಗ್ ಅಲ್ವಾ ಅದು? ಆ ಥರ ಯಾರೇ ಮಾತಾಡ್ತಾರೆ ಇವ್ರ ಸ್ಟ್ಯಾಂಡ್ ಏನಂತ, ಮತ್ತೆ ಇವ್ರ ಸ್ಟ್ಯಾಂಡ್ ಏನಂತ ಹಿಂಗೆ ಹೇಳಕತ್ತಾರಲ್ಲ ಬಂದು ಪಬ್ಲಿಕ್ನಲ್ಲಿ. ನಾವಂತ ಯಾವತ್ತು ಕೇಳಿಲ್ಲ, ಯಾರು ಹೇಳಿದ್ದು ಎಲ್ಲಿ ಪಾರ್ಲಿಮೆಂಟ್ನ ಮಾತಾಡಿದ್ದು ನಾವು ಕೇಳಿಲ್ಲ. ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ. ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಯಾರೇ ಒಬ್ರು ಹಿಂಗೆ ಮಾತಾಡಿದ್ರೆ ನೀವು ಖಂಡನೆ ಮಾಡಬೇಕಾಗಿತ್ತು, ಅವ್ರಿಗೆ ಪಾರ್ಲಿಮೆಂಟ್ನ ಹೊರ ಕಳಿಸ್ಬೇಕಾಗಿತ್ತು. ವಾಟ್ ಡಿಡ್ ಯು ಡೂ? ಯಾರು ನೋಡ್ರಿ, ನಿನ್ನೆ ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ನಾನು ಕೇಳಿಸ್ಕೊಂಡಿದ್ದೇನೆ. ಅದು ಅವ್ರ ವಿವೇಚನೆ. ಇಟ್ ಶೋಸ್ ವಾಟ್ ಸಾರ್ಟ್ ಆಫ್ ಮೈಂಡ್ ಸೆಟ್ ಹಿ ಹ್ಯಾಸ್ ಗಾಟ್. So he is supposed to answer. Why should I supposed to answer? People are going to take care of it, ಅಲ್ಲ? ಅದನ್ನೇ ಹೇಳ್ದಲ್ರಿ, ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಇಫ್ ವಾಟ್ ಎವರ್ ಐ ಹ್ಯಾವ್ ಅಂಡರ್ಸ್ಟುಡ್ ರೈಟ್ಲಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಹಿಸ್ ಮೈಂಡ್ ಸ್ಟೇಟ್, ನಂದಲ್ಲ ಅಲ್ವಾ? ನೀವು ಅದನ್ನು ಕೇಳಿ, ಈ ಥರ ಮಾತಾಡೋದು ಸರಿ ತಪ್ಪಂತ ಅವ್ರನ್ನ ಕೇಳಿ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಟೋಟ್ಲಿ ರಾಂಗ್. ಈ ಥರ ಮಾತನಾಡಬಾರ್ದು, ಪದ ಬಳಕೆ ಮಾಡಬಾರ್ದಕ್ಕಂತ ನನ್ನ ಅಭಿಪ್ರಾಯ. ಅದು ನೀವು ಅದ್ರಿ ಅವ್ರು ಕ್ಷಮೆ ಕೇಳಬೇಕಿಲ್ಲ, ನಾನು ಯಾಕೆ ಹೇಳಬೇಕು? ಇಫ್ ಹಿ ಹ್ಯಾಸ್ ಗಾಟ್ ಕಾನ್ಶಿಯಸ್ ಲೆಟ್ ಹಿಮ್ ಟೆಲ್. ಅಲ್ಲ ಅಲ್ಲ, ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತಾರೆ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ. ಮಾರಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು. ಇಮ್ಮಿಟಲ್ ಆಫ್ ವಿಚ್ ಎವರ್ ಪಾರ್ಟಿ ವಿ ಕಮ್ ಟು, ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ. ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್. So in public domain, whether he wants to ask forgiveness or it's left to him. If you are sensitive, you better ask it. If you are not sensitive, please continue with it.